ದೈವದ ಅಣಕು ಮಾಡಿದ್ದ ರಣವೀರ್ ಸಿಂಗ್ ವಿರುದ್ಧ ದೂರು ದಾಖಲಾಗಿದೆ. ಚಾವುಂಡಿ ದೈವವನ್ನ ಹೆಣ್ಣು ದೆವ್ವ ಅಂತ ಹೇಳಿ ರಣವೀರ್ ಸಿಂಗ್ ಅವರು ಹೇಳಿದ್ರು. ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅವಮಾನಿಸಿದ್ರು ರಣವೀರ್ ಸಿಂಗ್ ಅವರು. ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರು ಕೊಡಲಾಗಿದೆ. ಇದರ ಸಂಬಂಧ ವಕೀಲ ಪ್ರಶಾಂತ್ ಮೇತ್ತಲ್ ಅವರು ದೂರು ದಾಖಲು ಮಾಡಿದ್ದಾರೆ. ಫಿಲ್ಮ್ ಫೆಸ್ಟಿವಲ್ನಲ್ಲಿ ಕಾಂತಾರ ಚಾಪ್ಟರ್ 1 ನಲ್ಲಿ ರಿಷಬ್ ಶೆಟ್ಟಿಯವರ ಅಭಿನಯವನ್ನ ಹೊಗಳುವ ಭರದಲ್ಲಿ ರಣವೀರ್ ಸಿಂಗ್ ಅನುಕರಣೆ ಮಾಡಿದ್ದು ಮಾತ್ರವಲ್ಲ, ಅದರ ಜೊತೆಗೆ ಚಾವುಂಡಿ ದೈವವನ್ನ ದೆವ್ವ ಅಂತ ಕರೆದಿದ್ರು. ಇದೇ ವಿಚಾರವಾಗಿ ದೂರು ದಾಖಲಾಗಿದೆ. ಕ್ಷಮೆಯನ್ನು ಕೂಡ ಕೇಳಿದ್ರು ರಣವೀರ್ ಸಿಂಗ್ ಅವರು. ಅದರ ಹೊರತಾಗಿಯೂ ಕೂಡ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಕೂಗು ಜೋರಾಗಿದೆ. I saw that in the theaters, Rishabh. It was an outstanding performance, especially when the female ghosts gets inside your body. That performance, that one shot. Did you see Kantara, sir? You saw it? What shot that he gave? That one. Anybody here want to see me in Kantara 3? Tell this guy. Tell him. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ದೂರು ಕೂಡ ದಾಖಲಾಗಿದೆ. ಪ್ರಮುಖವಾಗಿ ದೂರುದಾರರು ಏನು ಹೇಳಿದ್ದಾರೆ, ಯಾವ ರೀತಿ ಕ್ರಮ ಆಗಬೇಕಂತೆ ರಣವೀರ್ ಸಿಂಗ್ ವಿರುದ್ಧ? ಮಧುಶ್ರೀ, ಏನು ರಣವೀರ್ ಸಿಂಗ್ ಗೋವಾದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಫೆಸ್ಟಿವಲ್ನಲ್ಲಿ ಈ ಒಂದು ಅನುಕರಣೆಯನ್ನು ಮಾಡಿದ್ದಂಥದ್ದು, ಅನುಕರಣೆಯನ್ನು ವಿಕಾರವಾಗಿ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ವಿರೋಧ ಕರಾವಳಿ ಭಾಗದಲ್ಲಿ ಉಂಟಾಗಿತ್ತು. ಯಾಕೆಂತ ಹೇಳಿದರೆ ಏನು ದೈವಾರಾಧಕರು ಇರ್ಬೋದು, ಮತ್ತು ಈ ಒಂದು ದೈವ ಪಾತ್ರಿಗಳೇನಿರ್ತಾರೆ ಸೊ ಅವ್ರು ಇರ್ಬೋದು, ಎಲ್ಲರೂ ಕೂಡ ಇದನ್ನು ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಮುಂದೆ ಏನು ರಿಷಬ್ ಶೆಟ್ಟಿ ಅವರು ನಗ್ತಾ ಕುಳಿತುಕೊಂಡಿದ್ರು ಅಂತ ಹೇಳಿ ಅವ್ರ ಮೇಲೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಂಥದ್ದು ಇದೀಗ ಒಂದು ಹಂತಕ್ಕೂ ಮೇಲೆ ಹೋಗಿರುವಂಥದ್ದು. ಅವರ ಮೇಲೆ ದೂರನ್ನು ಕೂಡ ಕೊಡಲಾಗಿದೆ. ಅಂದರೆ ನಿನ್ನೆ ತಾನೇ ರಣವೀರ್ ಸಿಂಗ್ ಒಂದು ಕ್ಷಮೆಯನ್ನು ಕೂಡ ಕೇಳಿದರು. ಅಂದರೆ ಅವರ ಒಂದು ಏನು ಟ್ವಿಟರ್ ಇದರಲ್ಲಿ ಸ್ಪೇಸ್ನಲ್ಲಿ ಅವರೊಂದು ಕ್ಷಮೆಯನ್ನು ಕೂಡ ಕೇಳಿದ್ದಂಥದ್ದು. ಸೊ ಅದರ ಬೆನ್ನಲ್ಲೇ ಇವಾಗ ದೂರು ಕೂಡ ದಾಖಲಾಗಿರುವಂಥದ್ದು. ಅಂದರೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ಅಂದರೆ ಈ ರೀತಿ ಅಂದರೆ ವಿಕಾರವಾಗಿ ಅನುಕರಣೆ ಮಾಡಿದ್ದಲ್ದಲ್ಲೇ ಏನು ಚಾವುಂಡಿ ದೇವರಿಗೆ ಅವರು ಲೇಡಿ ಗೋಸ್ಟ್ ಅಂತಾರೆ, ಅಂದರೆ ದೆವ್ವಕ್ಕೆ ಹೋಲಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶಗಳು ವ್ಯಕ್ತವಾಗಿತ್ತು. ಸೊ ಅದರ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಕ್ರಮ ಆಗಬೇಕು. ಯಾಕೆಂತ ಹೇಳಿದ್ರೆ ಅವರು ಒಬ್ಬ ಸಾಂಸ್ಕೃತಿಕ ರಾಯಭಾರಿಯಾಗಿ ಒಂದು ಸಂಸ್ಕೃತಿ ಮತ್ತೆ ಒಂದು ಕಲೆ ಮೇಲೆ ಈ ರೀತಿ ವಿಕಾರವಾಗಿ ವ್ಯಂಗ್ಯವಾಡಿರುವಂಥದ್ದು, ಮತ್ತೆ ಅದನ್ನ ಏನು ಸಾಂಸ್ಕೃತಿಕವಾಗಿ ಅದನ್ನ ದಾರಿ ತಪ್ಪಿಸ್ಲಿಕ್ಕೆ ಮತ್ತೆ ಆ ಒಂದು ವರ್ಗದ ಅಂದ್ರೆ ಏನು ಅದನ್ನ ಫಾಲೋ ಮಾಡ್ತಿರುವಂಥ ಕರಾವಳಿಗರು ಇರ್ತಾರೆ, ಅದರ ಒಂದು ವರ್ಗ ಇದೆ. ಸೊ ಅವರ ಅವಮಾನಕ್ಕೆ ಕಾರಣ ಆಗಿದ್ದಾರೆ. ಸೊ ಅದರಿಂದ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಈ ರೀತಿ ದೂರನ್ನ ಈಗ ಕೊಟ್ಟಿರುವಂಥದ್ದು. ಸೊ ಸದ್ಯಕ್ಕೆ ಈ ದೂರನ್ನು ಅಂದ್ರೆ ಈ ಕಾನೂನು ಸಲಹೆ ಪಡೆದು ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚಿಸಲಾಗ್ತಾ ಇದೆ. ಮಧುಶ್ರೀ, ಧನ್ಯವಾದ ಪೃಥ್ವಿ ತಮ್ಮೆಲ್ಲ ಮಾಹಿತಿಗಾಗಿ. ರಣವೀರ್ ಸಿಂಗ್ ಅವರ ವಿರುದ್ಧ ದೂರು ದಾಖಲಾಗಿದೆ. ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಕ್ಷಮೆಯನ್ನು ಕೂಡ ಕೇಳಿದ್ರು. ಒಂದಷ್ಟು ವಿಚಾರಗಳ ಬಗ್ಗೆ ಅವರು ಪೋಸ್ಟ್ನಲ್ಲಿ ಪ್ರಸ್ತಾಪ ಮಾಡಿದ್ರು. ಅಪಹಾಸ್ಯ ಮಾಡೋದಾಗ್ಲಿ ಅಥವಾ ಯಾರದ್ದೋ ನಂಬಿಕೆ ಭಾವನೆಗಳಿಗೆ ಧಕ್ಕೆ ಮಾಡೋದಾಗ್ಲಿ ನನ್ನ ಉದ್ದೇಶ ಆಗಿರಲಿಲ್ಲ. ರಿಷಬ್ ಶೆಟ್ಟಿ ಅವರ ಅಭಿನಯವನ್ನ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋದೊಂದೇ ನನ್ನ ತಲೆಯಲ್ಲಿತ್ತು. ಅದರ ಹೊರತಾಗಿ ನನ್ನ ವರ್ತನೆಯಿಂದ ಅನುಕರಣೆಯಿಂದ ಯಾರಿಗಾದ್ರೂ ನೋವುಂಟಾಗಿದ್ರೆ ನಾನು ಕ್ಷಮೆಯನ್ನ ಯಾಚಿಸ್ತೀನಿ ಅಂತ ಪೋಸ್ಟ್ ಅನ್ನ ಕೂಡ ಮಾಡಿದ್ರು. ಇದು ಬಂದು ಭಾರತೀಯ ನ್ಯಾಯ ಸಂಹಿತ ಸೆಕ್ಷನ್ 299 ಆ್ಯಂಡ್ ಸೆಕ್ಷನ್ 302 ಸೆಕ್ಷನ್ 354 ಅಲ್ಲಿ ಅಫೆನ್ಸ್. ಇದು ಏನಂತಂದರೆ ಹರ್ಟಿಂಗ್ ದ ರಿಲಿಜಿಯಸ್ ಸೆಂಟಿಮೆಂಟ್ ಆಫ್ ದಿ ಪೀಪಲ್ ಬೈ ಅಟರಿಂಗ್ ವರ್ಡ್ಸ್ ಆರ್ ಗೆಸ್ಚರ್. ಇದು ಬಂದು ಕ್ರಿಮಿನಲ್ ಅಫೆನ್ಸ್. ಇದಕ್ಕೆ ಬಂದು ಅಪ್ ಟು 3 years 1 year ಎವ್ರಿ ಸೆಕ್ಷನ್ಗೆ ಅಪ್ ಟು 1 year 2 years 3 years ಇಂಪ್ರಿಸನ್ಮೆಂಟ್ ಇದೆ ಆ್ಯಂಡ್ ಫೈನ್ ಇದೆ ಆರ್ ಬೋತ್ ಅಂತ ಇದೆ. ಅದರಿಂದಾಗಿ ಇವ್ರ ಮೇಲೆ ನಾನು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಮಾಡಬೇಕು ಅಂತೇಳಿ ಈ ಸೆಕ್ಷನ್ಸಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ. ಮತ್ತು ಈ ಆ್ಯಕ್ಟರ್ ರಣವೀರ್ ಸಿಂಗ್ ಅವರ ಹೆಂಡತಿ ಬಂದು ದೀಪಿಕಾ ಪಡುಕೋಣೆ ಅಂತೇಳಿ, ಅವರ ತಂದೆ ಪ್ರಕಾಶ್ ಪಡುಕೋಣೆ ರಿನೌಂಡ್ ಬ್ಯಾಡ್ಮಿಂಟನ್ ಪ್ಲೇಯರ್. ಇವರಿಬ್ಬರೂ ಪಡುಕೋಣೆ ಅನ್ನೋ ವಿಲೇಜ್ ಬಂದು ಬೈಂದೂರು ತಾಲೂಕಲ್ಲಿ ಉಡುಪಿ ಡಿಸ್ಟಿಕಲ್ಲಿ ಆ ಪ್ರದೇಶಗಳಲ್ಲೂ ಈ ಉಳ್ಳಾಳ್ತಿ ತಾಯಿ ಬಂದು ಉಳ್ಳಾಳ್ತಿ ದೇವಿ ಬಂದು ತುಂಬ ಸುಪ್ರಸಿದ್ಧವಾದಂಥ ದೇವತೆ. ಸೊ ಅದರಿಂದಾಗಿ ಇವನು ಈ ಆ್ಯಕ್ಟ್ರ್ ಅಟ್ಲೀಸ್ಟು ಆ ಮಿನಿಮಮ್ ಕಾಮನ್ ಸೆನ್ಸ್ ಬೇಕಿತ್ತು ಇವನಿಗೆ. ಅಟ್ಲೀಸ್ಟು ಯಾಕೆಂದರೆ ಸಬ್ಟೈಟಲ್ಸ್ ಇರುತ್ತೆ, ಅದು ಹೆಣ್ಣು ದೇವನ ಇಲ್ಲ ಹೆಣ್ಣು ದೇವರ ಅಂತ ಒಬ್ಬ ದೊಡ್ಡ ನಟನಾಗಿ ಅವನಿಗೆ
ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್, ರಣವೀರ್ ಸಿಂಗ್ ವಿರುದ್ಧ ಯಾವ್ಯಾವ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಾಗಿದೆ, ವಕೀಲರು ಏನ್ ಹೇಳ್ತಾರೆ, ಯಾವ ರೀತಿ ಕ್ರಮ ಆಗಬೇಕು ಅಂತ ಆಗ್ರಹಿಸುತ್ತಿದ್ದಾರೆ? ಇದುವರೆಗೂ ಕೂಡ ಇಂದು ಕೂಡ ಹೈಕೋರ್ಟ್ ಪೊಲೀಸ್ ಸ್ಟೇಷನ್ ನಲ್ಲಿ ಅದೇ ರೀತಿ ಎಫ್ಐಆರ್ ದಾಖಲಾಗಿಲ್ಲ. ಸದ್ಯಕ್ಕೆ ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರ ವಿರುದ್ಧ ದೂರು ದಾಖಲಾಗಿರೋದಷ್ಟೇ. ಅಂದ್ರೆ ರಣವೀರ್ ಸಿಂಗ್ ದೀಪಿಕಾ ಪಡುಕೋಣೆಯ ಪತಿ ಇವರು ಉಳ್ಳಾಲ್ತಿ ದೈವದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿರ್ತಕ್ಕಂಥದ್ದು. ಅಂದ್ರೆ ನವೆಂಬರ್ 28ರಂದು ಗೋವಾದಲ್ಲಿ ನಡೆದಂತ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಕಾರ್ಯಕ್ರಮದ ವೇದಿಕೆಯಲ್ಲಿ ರಿಷಬ್ ಶೆಟ್ಟಿಯನ್ನ ಹೋಲುವಂತ ಬರದಲ್ಲಿ ದೈವವನ್ನ ದೆವ್ವ ಎಂದು ಸಂಬೋಧಿಸಿದ್ದಾರೆ ಅಂತ ಹೇಳಿ ವೇದಿಕೆಯಲ್ಲಿ ಅನುಕರಣೆ ಮಾಡುವುದರ ಮೂಲಕ ಅವಹೇಳನಕಾರಿ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಅಂದ್ರೆ ಫಿಮೇಲ್ ಗೋಸ್ಟ್ ಅಂತ ಹೇಳಿ ಸಂಬೋಧಿಸಿರುವುದು ಅವರ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ವಕೀಲ ಪ್ರಶಾಂತ್ ಮೇದಲ್ ಅವರು ದೂರನ್ನು ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ದೂರಿನಲ್ಲೂ ಕೂಡ ಇವರು ತಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಬಿಎನ್ಎಸ್ ಸೆಕ್ಷನ್ 299, 302 ಹಾಗೂ 196 ಅಡಿಯಲ್ಲಿ ಕೇಸನ್ನ ದಾಖಲಿಸಿಕೊಡಬೇಕು ಭಾರತೀಯ ನ್ಯಾಯ ಸಂಸ್ಥೆ ಅಡಿಯಲ್ಲಿ ಅಂತ ಹೇಳಿ ಪೊಲೀಸ್ ಠಾಣೆಗೆ ಮನವಿಯನ್ನು ಮಾಡಿಕೊಂಡು ದೂರನ್ನು ನೀಡಿದ್ದಾರೆ. ಸದ್ಯದ ಮಟ್ಟಿಗೆ ಇದುವರೆಗೆ ದೂರು ದಾಖಲಾಗಿದೆ ಅಷ್ಟೇ, ಇನ್ನೂ ಕೂಡ ಎಫ್ಐಆರ್ ದಾಖಲಾಗಿಲ್ಲ. ಎಫ್ಐಆರ್ ಮಾಡುವಂತೆ ಅವರು ಮನವಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪದಶ್ರೀ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.